ನಾಳೆ ಪುರುಷೋತ್ತಮ ಹುಣ್ಣಿಮೆ. ಆದರೆ ಪುರುಷೋತ್ತಮ ಹುಣ್ಣಿಮೆ ಯಾಕೆ ವಿಶೇಷ? ಈ ದಿನದ ಮಹತ್ವವೇನು? ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡ್ಮೈದ ಜರ್ನಿ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಾಳೆ ಪುರುಷೋತ್ತಮ ಹುಣ್ಣಿಮೆ. ಈ ದಿನ ಸಾಮಾನ್ಯ ಹುಣ್ಣಿಮೆ ಅಲ್ಲ, ಇದು ಅಧಿಕ ಮಾಸದ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಹಲವರು ಈ ದಿನವನ್ನು ಭಕ್ತಿ, ಪೂಜೆ, ಜಪ ಮತ್ತು ದಾನದ ಮೂಲಕ ಆಚರಿಸುತ್ತಾರೆ. ಆದರೆ ಪುರುಷೋತ್ತಮ ಹುಣ್ಣಿಮೆ ಯಾಕೆ ವಿಶೇಷ? ಈ ದಿನದ ಮಹತ್ವವೇನು? ಮತ್ತು ಈ ದಿನ ಯಾವ ಕೆಲಸಗಳನ್ನು ಮಾಡಿದರೆ ಪುಣ್ಯ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇವೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪುರುಷೋತ್ತಮ ಮಾಸ ಎಂದರೇನು? ನಮ್ಮ ಹಿಂದೂ ಪಂಚಾಂಗದಲ್ಲಿ ಕೆಲವೊಮ್ಮೆ ಒಂದು ಹೆಚ್ಚುವರಿ ಮಾಸ ಬರುತ್ತದೆ. ಅದನ್ನೇ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಈ ಮಾಸವನ್ನು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತ ಮಾಸವೆಂದು ಪರಿಗಣಿಸಲಾಗುತ್ತದೆ. ಇತರೆ ಮಾಸಗಳಂತೆ ಹಬ್ಬಗಳು ಕಡಿಮೆ ಇದ್ದರೂ ಭಕ್ತಿ ಮತ್ತು ಆತ್ಮಚಿಂತನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಪುರುಷೋತ್ತಮ ಎಂಬ ಹೆಸರು ಹೇಗೆ ಬಂತು? ಪುರಾಣಗಳಲ್ಲಿ ಹೇಳುವ ಪ್ರಕಾರ ಅಧಿಕ ಮಾಸಕ್ಕೆ ಮೊದಲಿಗೆ ಯಾವುದೇ ವಿಶೇಷ ಸ್ಥಾನ ಇರಲಿಲ್ಲ. ಅದು ತನ್ನ ದುಃಖವನ್ನು ಶ್ರೀ ಮಹಾವಿಷ್ಣುವಿನ ಮುಂದೆ ಹೇಳಿಕೊಂಡಿತು. ಆಗ ವಿಷ್ಣು ಭಗವಾನ್ ತನ್ನ ಹೆಸರನ್ನೇ ಈ ಮಾಸಕ್ಕೆ ನೀಡಿ, ಇಂದಿನಿಂದ ಇದು ನೀನು ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯಾಗು ಎಂದು ಆಶೀರ್ವದಿಸಿದನು. ಈ ಕಾರಣದಿಂದ ಈ ಮಾಸಕ್ಕೆ ವಿಶೇಷ ಪವಿತ್ರತೆ ಇದೆ ಎಂದು ಭಕ್ತರು ನಂಬುತ್ತಾರೆ. ಪುರುಷೋತ್ತಮ ಹುಣ್ಣಿಮೆ ಯಾಕೆ ವಿಶೇಷ? ಈ ದಿನ ಪುರುಷೋತ್ತಮ ಮಾಸದ ಅತ್ಯಂತ ಹುಣ್ಣಿಮೆ. ಹೀಗಾಗಿ ಈ ದಿನದ ಪೂಜೆ, ಜಪ, ದಾನ ಮತ್ತು ಸತ್ಸಂಗಗಳಿಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಈ ದಿನ ಮನಸ್ಸನ್ನು ಶಾಂತವಾಗಿಟ್ಟು ದೇವರನ್ನು ನೆನೆಸುವುದು ಅತ್ಯಂತ ಮುಖ್ಯ ಎಂದು ಹೇಳಲಾಗುತ್ತದೆ. ಈಗ ಪುರುಷೋತ್ತಮ ಹುಣ್ಣಿಮೆ ಎಂದು ಮಾಡಬಹುದಾದ 7 ಶುಭ ಕಾರ್ಯಗಳ ಬಗ್ಗೆ ತಿಳಿಯೋಣ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ. ಶುಚಿಯಾಗಿ ದಿನವನ್ನು ಆರಂಭಿಸುವುದು ನಮ್ಮ ಸಂಪ್ರದಾಯದ ಭಾಗ. ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ದೇವರನ್ನು ನೆನೆಸಬಹುದು. ಎರಡನೆಯದಾಗಿ ಶ್ರೀ ಮಹಾವಿಷ್ಣು ಅಥವಾ ಶ್ರೀ ಕೃಷ್ಣನ ಪೂಜೆ ಮಾಡಿ. ಈ ದಿನ ವಿಷ್ಣು ಭಗವಾನನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡಬಹುದು. ಹೂವು, ತುಳಸಿ ಮತ್ತು ದೀಪದಿಂದ ಭಕ್ತಿಯಿಂದ ಪೂಜೆ ಸಲ್ಲಿಸಬಹುದು. ಮೂರನೆಯದಾಗಿ ತುಳಸಿ ಪೂಜೆ ಮಾಡಿ. ತುಳಸಿ ದೇವಿಯನ್ನು ವಿಷ್ಣುವಿಗೆ ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬಹುದು. ನಾಲ್ಕನೆಯದಾಗಿ ಮಂತ್ರ ಜಪ ಮಾಡಿ. ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರಗಳನ್ನು ಜಪಿಸಬಹುದು. ಮಂತ್ರ ಜಪ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಐದನೆಯದಾಗಿ ಧಾರ್ಮಿಕ ಗ್ರಂಥಗಳನ್ನು ಓದಿ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಅಥವಾ ಭಕ್ತಿ ಸಾಹಿತ್ಯವನ್ನು ಓದಬಹುದು. ಕೆಲವು ನಿಮಿಷಗಳಾದರೂ ಆಧ್ಯಾತ್ಮಿಕ ಚಿಂತನೆಗೆ ಸಮಯ ನೀಡುವುದು ಉತ್ತಮ. ಆರನೆಯದಾಗಿ ಅನ್ನದಾನ ಅಥವಾ ದಾನ ಮಾಡಿ. ಸಾಧ್ಯವಾದರೆ ಆಹಾರ, ಬಟ್ಟೆ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಬಹುದು. ದಾನವನ್ನು ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗಿದೆ. ಏಳನೆಯದಾಗಿ ಕುಟುಂಬದೊಂದಿಗೆ ಪ್ರಾರ್ಥನೆ ಮಾಡಿ. ಕುಟುಂಬದವರ ಜೊತೆ ಸೇರಿ ದೇವರ ಹೆಸರು ನೆನೆಸುವುದು ಒಂದು ಸುಂದರ ಅಭ್ಯಾಸ. ಇದು ಕುಟುಂಬದ ಒಗ್ಗಟ್ಟು ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಈ ದಿನ ತಪ್ಪಿಸಬೇಕಾದ ಕೆಲವು ವಿಷಯಗಳನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ಮೊದಲನೆಯದು ಜಗಳ, ಕೋಪ, ನಕಾರಾತ್ಮಕ ಮಾತು, ಆಹಾರ ವ್ಯರ್ಥ ಮಾಡುವುದು, ಹಿರಿಯರನ್ನು ನೋಯಿಸುವುದು. ಹಿರಿಯರು ಹೇಳಿದ ಒಂದು ಸುಂದರ ಮಾತು ಯಾವುದೆಂದರೆ, ದೇವರು ನಮ್ಮ ಭಕ್ತಿಯನ್ನು ನೋಡುತ್ತಾನೆ, ಆಡಂಬರವನ್ನು ಅಲ್ಲ. ಆದ್ದರಿಂದ ದೊಡ್ಡ ಪೂಜೆ ಮಾಡಬೇಕು ಎಂಬುದಿಲ್ಲ, ಶುದ್ಧ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆಯೇ ಮುಖ್ಯ. ಸ್ನೇಹಿತರೆ, ಪುರುಷೋತ್ತಮ ಹುಣ್ಣಿಮೆ ನಮ್ಮನ್ನು ಭಕ್ತಿ, ಕೃತಜ್ಞತೆ ಮತ್ತು ಸಕಾರಾತ್ಮಕತೆಯತ್ತ ಕರೆದೊಯ್ಯುವ ಒಂದು ವಿಶೇಷ ದಿನ. ಈ ದಿನವನ್ನು ಒಳ್ಳೆಯ ಮನಸ್ಸಿನಿಂದ ಆಚರಿಸೋಣ. ನೀವು ಪುರುಷೋತ್ತಮ ಹುಣ್ಣಿಮೆ ಎಂದು ಯಾವ ಪೂಜೆ ಮಾಡುತ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಅಡ್ಮೈದ ಜರ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ.